ಇಷ್ಟೊತ್ತನ ನೀವೇನು ಕೇಳಕತ್ತಿದ್ರಿ, ಇವ್ರೇನು ಒಬ್ಬೊಬ್ಬರು ಬಂದಾರಲ್ಲ ಇಲ್ಲಿ, ಇವ್ರ ಪರಿಚಯ ತಮಗೆ ಎಷ್ಟರ ಮಟ್ಟಿಗೆ ಐತೋ ಗೊತ್ತಿಲ್ಲ. ಆಯಾ ರಾಜ್ಯದ ಗ್ರಾಮ ವಿಕಾಸ ಮತ್ತು ಕೃಷಿಯ ಬಹುದೊಡ್ಡ ಚಳುವಳಿಕಾರರು ಇಲ್ಲಿದ್ದಾರೆ. ಬಹಳ ದೊಡ್ಡ ಶಕ್ತಿ ಆಯಾ ರಾಜ್ಯದಾಗ. ನಮಗಿಲ್ಲಿ ಗೊತ್ತಿಲ್ಲ ಅವ್ರದ್ದು ಅಷ್ಟೇ. ನನಗೆ ಎಡು ಕುಂತಾರೆ ಇವರು, ಉಮೇಂದ್ರ ದತ್ ಅಂದ. ಅವ್ರದ್ದೊಂದು ಸಾವಯವ ಚಳವಳಿ ಎಲ್ಲಿ ಪಂಜಾಬ್ದಾಗ ಹುಚ್ಚ ಅಂತಾರಲ್ಲಿ ಏನ್ರ ಹೇಳಕ್ ಹೋದ್ರ ಅಂಥಲ್ಲಿ ಅವ್ರು ಚಳವಳಿ ನಡೆಸ್ತಾ ಇದಾರ, ಎಕ್ಸ್ಪೋರ್ಟ್ ಮಾಡ್ತಾ ಇದಾರ. ಬಹುದೊಡ್ಡ ಚಳವಳಿ ಅವ್ರದ್ದು, ಉಮೇಂದ್ರ ದತ್ ಅವ್ರದ್ದು. ಅಂಥ ಒಬ್ಬ ದೊಡ್ಡ ಮನುಷ್ಯ ಈ ಕಾರ್ಯಕ್ರಮಕ್ಕೆ ಬಂದಿದ್ದ. ಆಚೆ ಕಡೆ ಕುಂತವರು ಕಿಸನ್ಜಿ ಜಾಖಡ್ ಅವರು ದೇಶದ ಮಾಜಿ ಉಪ ಪ್ರಧಾನ ಮಂತ್ರಿಗಳಾದಂಥ ದೇವಿಲಾಲ್ರ ಪಕ್ಕದ ಊರವರ ಇವರು, ಅವ್ರ ಸಂಬಂಧಿಕರು. 100 ಎಕರೆ ಭೂಮಿ ಅವನ ಸ್ವಂತದ್ದು, 75 ಎಕರೆ ಬರೇ ಕಿತ್ತಳೆ ಹಣ್ಣಿಂದ ಮಾಡ್ಯಾನ. ಸಾವಯವ ಕೃಷಿಯಲ್ಲಿ ಬಹುದೊಡ್ಡ ಪ್ರಯೋಗ 25 ವರ್ಷಗಳ ಹಿಂದೆ ಮಾಡಿದಂತ ಮನುಷ್ಯ ಇವ, ಈಗನು ಮಾಡ್ತಾ ಇದ್ದಾನೆ. ರಾಜಸ್ಥಾನದಲ್ಲಿ ಮತ್ತು ಹರಿಯಾಣದಲ್ಲಿ, ಪಂಜಾಬದಲ್ಲಿ 3 ರಾಜ್ಯಗಳಲ್ಲಿ ದೊಡ್ಡ ಚಳವಳಿಯನ್ನು ನಡೆಸಿದಂತ ಮನುಷ್ಯ. ಆಚೆ ಕಡೆ ಇದ್ದಾನ ಗೋಪಾಲ್ ಬಾಯಿ, ಅವನ ಬಗ್ಗೆ ನೀವೆಲ್ಲ ಕೇಳಿದಿರಿ, ನಿಮ್ಗೆ ಗೊತ್ತದ. ಈ ಕಡೆ ನಮ್ಮ ಪೋಪಟ್ರಾವ್ ಪವಾರ್ ಅವರು ಸುಮಾರು ಒಂದು 50-60 ದೇಶದ ಜನರು ಅವ್ರ ಊರು ನೋಡಕ್ ಬಂದು ಹೋಗ್ಯಾರ. ಇಲ್ಲಿಗಿಂತಲೂ ಅತಿ ಕಡಿಮೆ ಮಳೆ ಅವ್ರ ಊರಾಗ ಬೀಳ್ತತಿ. ಅವ್ರ ಊರ ಬಗ್ಗೆ ಹೇಳುದಂದ್ರ ಆ ಊರಾಗ ಒಂದು 100 ಜನ ಕೋಟ್ಯಾಧೀಶರದಾರಿ ಸದ್ದ. ಮೊದಲೆಲ್ಲ ಊರ್ ಬಿಟ್ಟು ಗುಳೆ ಹೋಗ್ತಿದ್ರು, ಇಡೀ ಊರ ಗುಳೆ ಹೋಗ್ತಿತ್ತು. ಅಂಥ ಊರನ್ನ ನೀರ್ ನಿಲ್ಲಿಸಿ ಕಡಿಮೆ ನೀರಿನೊಳಗೆ ಬೆಳೆಯುವಂತ ಬೆಳೆ ಉಳ್ಳಾಗಡ್ಡಿ ಅಂತ ತಿಳ್ಕೊಂಡು ಉಳ್ಳಾಗಡ್ಡಿ ಹೆಸರ ಶುರು ಮಾಡಿ ಅತಿ ಕಡಿಮೆ ನೀರಿನೊಳಗೆ ಬೆಳೆಯುವಂತ ಬೆಳೆಗಳು ತಗೊಂಡು ಒಂದು 100 ಜನ ಕೋಟ್ಯಾಧೀಶರು ಪ್ರತಿ ವರ್ಷ ಕೋಟಿಗಟ್ಲೆ ಗಳಿಸೋರನ್ನ ತಯಾರು ಮಾಡ್ಯಾರ. ಇಡೀ ದೇಶದ IAS IPS ಆಗವ್ರೆಲ್ಲರೂ ಅಲ್ಲಿ ಹೋಗಿ ಬರ್ತಾರ. ಅವರು ಇಡೀ ದೇಶಕ್ಕ ಮಾರ್ಗದರ್ಶನ ಮಾಡ್ತಾರ. ಅಂಥವ್ರು ಇಲ್ಲಿ ಬಂದಾರ. ಅಚ್ಚ ಕಡೆ ಅಮ್ಮ ಅವ್ರು ಕುಂತಾರಲ್ಲ, ಅವ್ರ ಮಣಿಪುರದೊಳಗ ನಿಮಗ್ ಗೊತ್ತಾಯ್ತು, ಕಳೆದ 1 ವರ್ಷದಿಂದನೂ ಮಣಿಪುರದೊಳಗೆ ಎಂಥ ಸಂಘರ್ಷ ನಡೆದೈತಿ. ಒಂದು 50,000 ಮಂದಿ ಹೆಣ್ಮಕ್ಳಿಗೆ ಗುಡ್ಡಗಾಡಿನಲ್ಲಿ ಇರುವಂತವ್ರಿಗೆ ಒಂದು ಹುಲ್ಲಿನಿಂದ 150 ಪ್ರಕಾರದ ವಸ್ತುಗಳನ್ನು ತಯಾರು ಮಾಡ್ಲಿಕ್ಕೆ ಹಚ್ಚಿ ಅವ್ರಿಗೆ ತಿಂಗಳಿಗೆ ಕನಿಷ್ಠ ಅಂದ್ರೆ 20,000-30,000 ರೂಪಾಯಿ ಪ್ರತಿ ತಿಂಗಳಿಗೆ ಆದಾಯ ಕೊಡಿಸುವಂತ ಒಂದು ದೊಡ್ಡ ಕೆಲಸ ಮಾಡ್ತಾ ಇದ್ದ. ಆವಾಗ ಅನಾಥ ಹೆಣ್ಣು ಮಕ್ಕಳು ಏನದಾರ ಅವ್ರ ಸಲುವಾಗಿ ಹಾಸ್ಟೆಲ್ ನಡೆಸ್ತಾರ. ಬಹಳ ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ. ಇನ್ನ ಈಗ ಮಾತಾಡಿದಂತ ವಿಷ್ಣು ಛೇತ್ರಿ ಅವರು 1800 ಗ್ರಾಮಗಳಲ್ಲಿ ಅವ್ರ ನೆಟ್ವರ್ಕ್ ಐತಿ. ಅಲ್ಲೆಲ್ಲ ನಶಿಸಿ ಹೋದಂತ ಒಂದು ಹಸು, ದೇಶಿ ಹಸು, ಅದರ ಸ್ಪರ್ಧೆಗಳನ್ನ ಏರ್ಪಡಿಸಿ ಅದರ ಹಾಲು, ಮೊಸರು, ಮಜ್ಜಿಗೆ, ತುಪ್ಪದ ಮಾರಾಟ ಮಾಡಿ ಆ ಹಸುವನ್ನ ಮತ್ತೆ ಮರಳಿ ಮನೆಗೆ ಶೀರಿ ಅಂತ ಒಂದು ಹಸು ನಮ್ಮ ಈ ಭಾರತೀಯ ಪ್ರಜಾತಿಗಳಲ್ಲಿ ಆ ಶೀರಿ ಹಸುವಿಗೆ ಮರಳಿ ಜನ್ಮ ಕೊಟ್ಟಂತ ಮನುಷ್ಯ. ಅವ್ರ ಅಚ್ಚಿಕ್ಕ ಗುರುಗಳದಾರ, ಅವ್ರನ್ನ ತಾವು ಬೆಳಗ್ಗೆ ಕೇಳಿರಿ. ಸಾವಯವ ಕೃಷಿ ಎಲ್ಲ ಮಾಡೆಲ್ಗಳು ಅವ್ರ ಮಠದ ತೋಟದಲ್ಲಿ ತಮಗ್ ನೋಡ್ಲಿಕ್ಕೆ ಸಿಗ್ತಾವ. ಅಪ್ಪಗಳದೇನ್ ಹೇಳಿ, ಅಪ್ಪಗಳು ನಾವು ಎಲ್ಲ ಒಂದೇ ಜಾತಿಯವ್ರ ಅದೀವಿ, ಮಠದವ್ರು ನಾವು. ಅವ್ರದ್ದು 100-200 ಎಕರೆ ಭೂಮಿ ಐತಿ. ಏನ್ ಮಾಡೋದಪ್ಪ, ಯಾರು ಮಾಡೋರೇ ಸಿಗೋಲ್ರು ಅನ್ನೋರು ಅಜ್ಜವ್ರಾಗ್ಯಾರ. ನಾವೊಂಜರ ಯಾವಾಗಾರ ಯಾರ ಕಡೆಯಿಂದಾರ ಮಾಡಿಸ್ಕೊತಾ ಇರ್ತೀನಿ ಅಷ್ಟ. ನಾನ್ ಬಳತನ ಮಾತಾಡೋದಿಲ್ಲ, 1-2 ತಾಸ್ನಾಗ ಮುಗಿಸ್ತೀನಿ, ಅಂದ್ರೆ 2 ನಿಮಿಷನಾಗ ಮುಗಿಸ್ತೀನಿ. ನೋಡ್ರಿ, ಈ ಕಲ್ಯಾಣ ಕರ್ನಾಟಕ ಒಳ್ಳೆ ಸಂಪನ್ಮೂಲಗಳಿಂದ ಕೂಡಿದಂತ ನಾಡು. ಯಾರು ಹೊರಗಿಂದ ನಮ್ಗೇನು ತಂದು ಕೊಡಂಗಿಲ್ಲ. ಆಗಲೇ ಬಹಳ ಜನರು ಹೇಳಿದ್ರು, ನಿಮಗ್ ತಿಳಿತೋ ಇಲ್ಲೋ ಗೊತ್ತಿಲ್ಲ, ಯಾರೋ ಬಂದು ನಮ್ಮ ಉದ್ಧಾರ ಮಾಡಂಗಿಲ್ಲ, ನಮ್ಮ ಉದ್ಧಾರ ನಾವ ಮಾಡ್ಕೋಬೇಕು. ಅದಕ್ಕ ನಮ್ಮ ಕೃಷಿಯಲ್ಲಿ ಆಗ್ಲೇ ಒಂದ್ ಮಾತು ಹೇಳಿದ್ರು ಅವ್ರು, ನಾ 25 ವರ್ಷ ರಾಸಾಯನಿಕ ಕೃಷಿ ಮಾಡಿ ಎಲ್ಲ ಹೊಲ ಕೆಡಿಸಿದ್ದೆ, ಮರಳಿ 25 ವರ್ಷದಾಗ ಎಲ್ಲ ಸುಧಾರಣೆ ಮಾಡ್ಕೊಂಡಿನಿ ಅಂತ. ಆಮ್ಯಾಗ ಅವ್ರು ಗೋಪಾಲ್ ಬಾಯಿ ಹೇಳಿದ್ರು, 25 ವರ್ಷ ಬೇಕಾಗಿಲ್ಲ, ಬರೀ 8 ದಿನದಾಗ ನಿಮ್ ಹೊಲ ಸುಧಾರಿಸ್ತೈತಿ ನೀವು ಶಾಸ್ತ್ರವಾಗಿ ಮಾಡಿದ್ರ ಅಂತ ಅವ್ರು ಹೇಳಿದ್ರು. ಅಂದ್ರ ರಾಸಾಯನಿಕ ಕೃಷಿಯಿಂದ ಸಾವಯವಕ್ಕ ಹೋಗುವುದಕ್ಕೇನು ಅಂಜುತ್ತೀರಲ್ಲ, ಅಂಜವ್ರ ಸಲುವಾಗಿ ಒಂದ್ ಮಾತು ಹೇಳಿದ್ರು ಅವರು, ನೀವು 8 ದಿವಸ ಕೊಡ್ರಿ, 8 ದಿನದಾಗ ನಿಮ್ ಹೊಲ ವಿಷಮುಕ್ತ ಆಗಿ ಸಾವಯವಕ್ಕೆ ಬರ್ಲಿಕ್ಕೆ ಸಾಧ್ಯ ಐತಿ, ಗೋ ಆಧಾರಿತ ಕೃಷಿಯನ್ನು ಮಾಡಿದ್ರ ಅನ್ನೋ ಮಾತನ್ನ ಅವ್ರು ಹೇಳಿದ್ರು. ಒಟ್ಟ ನಾವು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ದಕ್ಕೈತಿ. ನಾ ಈಗ ಕೆಲವು ದಿವಸಗಳಿಂದ ಕೆಲವೊಂದು ಹಳ್ಳಿ ತಿರುಗಾಡಿ ಬಂದೀನಿ, ಅವನ್ನ ಹೇಳ್ತೇನೆ ನಿಮ್ಗೆ ಅಷ್ಟ. ನಾವೊಂದಿಷ್ಟು ಹಳ್ಳಿ ಮಾಡಾಕತ್ತೇವೆ, ಒಂದಿಷ್ಟು ಹಳ್ಳಿ ಅದೊಂದು ತಿರುಗಾಡಿ. ನಮ್ಮನ್ನೊಂದು ಊರಾಗ ಹೋಗಿದ್ದೆ, ನಮ್ಮಲ್ಲೇ ಮಹಾರಾಷ್ಟ್ರದಾಗ. ಆ ಊರಾಗ 50 ಮಂದಿ ಫ್ಯಾಬ್ರಿಕೇಟರ್ ಇದ್ದರ್ರಿ, ವೆಲ್ಡಿಂಗ್ ಮಾಡೋರು 50 ಮಂದಿ, 50 ಫ್ಯಾಕ್ಟ್ರಿ, 50
फैब्रिकेटर्स है उस गांव में, एक ही गांव में मैं गया था, और एक व्यक्ति के हाथ में 10-10 लोग काम करते हैं, 50 गुंडले 10, यानी 500 लोग फैब्रिकेशन के काम में लगे हैं. ಪೂರಾ ಉನ್ಕಿ ಏರಿಯಾಕ್ಕೆ ಆ ಭಾಗದ ಎಲ್ಲ ಮನೆಗೆಲಸಗಳು ಏನ್ ಅದಾವು ಫ್ಯಾಬ್ರಿಕೇಶನ್ ಎಲ್ಲ ಅವ್ರ ಹತ್ರ ಹೋಗ್ತಾವ. ಇಡೀ ಊರ ಫ್ಯಾಬ್ರಿಕೇಶನ್ಕಾಗಿ ಅದು ಗುರುತಿಸ್ಕೊಂಡ್ರೈತಿ. ಮತ್ತೊಂದು ಊರಿಗೆ ಹೋಗಿದ್ದ, ಆ ಊರಾಗ 65 ಮಂದಿ ಹೋಟೆಲ್ ವ್ಯವಸಾಯ ಮಾಡೋರದಾರ, ಬೇರೆ ಬೇರೆ ಕಡೆ ಹೋಗಿ. ಮೊದಲು ಇಬ್ರ ಶುರು ಮಾಡಿದ್ರಂತ, ಅವ್ರಿಬ್ರು ಕೂಡಿ ಯಶಸ್ವಿಯಾಗಿ 2 ವರ್ಷ ನಡೆಸಿದ ನಂತರ ಅದನ್ನ ಹಂಗ ಇಟ್ಟು ಮತ್ತೊಂದು ಇಬ್ರು ಸ್ವತಂತ್ರ ಶುರು ಮಾಡಿದ್ರು. ಆಮ್ಯಾಗ ಅವ್ರ ಗೆಳೆಯರನ್ನ ಕರ್ಕೊಂತ 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 ಈಗ ಅವರು ತಮ್ಮ ಊರಾಗ 200ರಿಂದ 300 ಮಂದಿಗೆ ಹೋಟೆಲ್ಗಳನ್ನ ಹಾಕಿ ಕೊಟ್ಟಿದ್ದಾರೆ. ಆ ಭಾಗದಾಗ ಹೋಟೆಲ್ ವ್ಯವಸಾಯ ಮಾಡೋದಕ್ಕೆ ಎಲ್ಲಿ ಯಾರು ಕಲಿಬೇಕಂದ್ರೆ ಆ ಊರಿಗೆ ಹೋಗ್ಬೇಕಂತ, ಆ ಊರಾಗ ಎಲ್ಲರೂ ಅದೇ ವ್ಯವಸಾಯ ಮಾಡೋ. ಒಂದ್ ಊರ ಪ್ರಸಿದ್ಧ ಆಗ್ತಾವ್ರಿ. ನಾ ಒಂದ್ ಊರಿಗೆ ಹೋಗಿದ್ದೆ, ಆ ಊರಾಗ ಕನಿಷ್ಠ ಒಂದು 80 ಮನ್ಯಾಗ ಉಪ್ಪಿನಕಾಯಿ ಮಾಡ್ತಿದ್ರು, ಬೇರೆ ಬೇರೆ ಪ್ರಕಾರದ ಉಪ್ಪಿನಕಾಯಿ. ಆ ಉಪ್ಪಿನಕಾಯಿ ಖರೀದಿ ಮಾಡೋರೆಲ್ಲ ಅದು ಒಂದು ಊರಿಗೆ ಬರ್ತಿದ್ರು, ಮತ್ತೆ ಎಲ್ಲಿ ಹೋಗೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ನಿಂಬೆ ಹಣ್ಣು, ಮಾವಿನಕಾಯಿ ಇಂಥವ್ ಮಾರೋರೆಲ್ಲರೂ ಅದೇ ಊರಿಗೆ ಹೋಗ್ತಿದ್ರು, ಅವ್ರಿಗೆ ಮಾರಿ ಬರ್ತಿದ್ರು. ಇಂಥ ಒಂದು 50 ಹಳ್ಳಿ ನೋಡಿ ಬಂದಿ ನಾವು ಒಂದೊಂದಕ್ಕ. ಇಲ್ಲೇ ಆಂಧ್ರದಾಗ ಹೋಗಿದ್ ನಾನು, ತೆಲಂಗಾಣದಾಗ ಒಂದ್ ಊರಾಗ 200 ಮನಿ ಇದ್ದು ಬರೇ ಕಂಚು ಹಿತ್ತಾಳಿ ಸಾಮಾನು ಮಾಡ್ತಾರ ಅವ್ರು, ಮತ್ತೇನು ಮಾಡಂಗಿಲ್ಲ, ಚಲೋ ಗಳಿಸ್ತಾರ ರೊಕ್ಕ. ಒಂದ್ ಊರಾಗ ಹೋಗಿದ್ದ, ಬರೇ ಹಿಟ್ಟಿನ ಸಾಮಾನುಗಳು ಮಾಡ್ತಾರ, ಹಪ್ಪಳ, ಶಂಡ್ಗಿ, ಶಾವ್ಗಿ, ಆಮ್ಯಾಗ ಅದ್ರ ಜೊತೆಗೆ ಇನ್ನೊಂದಿಷ್ಟು ಸಾಮಾನುಗಳನ್ನ ಮಾಡ್ತಾರ ಅವ್ರು. ಇಡೀ ಊರು ತುಂಬಾ ಅದಾರಿ. ನಾ ಕೇಳಿದೆ, ಒಂದ ಊರಾಗ ಇಷ್ಟು ಮಂದಿ ಯಾಕಿದನ್ ಮಾಡ್ತಾರಂತ. ನಮಗ ಕಚ್ಚಾ ವಸ್ತು ಖರೀದಿ ಮಾಡಾಕ ಮತ್ತು ಮಾರಾಟ ಮಾಡಾಕ ಬಹಳ ಅನುಕೂಲ ಆಕೈತ್ರಿ. ಒಯ್ಯವ್ರೆಲ್ಲ ಒಂದೇ ಕಡೆ ಬಂದ್ ಬಿಡ್ತಾರ, ಇಡೀ ಊರ್ಗೂರ ಅದ ಸಾಮಾನು ಕೊಟ್ಟು ಬಿಡ್ತೀವಿ ಅಂತ. ಮೊನ್ನೆ ಒಂದು ಊರಾಗ ಹೋಗಿದ್ದ, 45 ಎಣ್ಣೆಗಾಣ ಊರಾಗ, ಒಂದ ಊರಾಗ ಎಣ್ಣೆಗಾಣ 45. ಯಾಕಂತ ಕೇಳಿದೆ, ಒಂದ ಊರಾಗ ಇಷ್ಟು ಎಣ್ಣೆ ಉಣ್ತಾರನಂತ ಕೇಳಿದೆ. ಅವ್ರಂದ್ರು, ನಾವ್ ಒಂದ ಊರಾಗ ಉಣ್ಣಂಗಿಲ್ರಿ, ನಮಗ ಕಚ್ಚಾ ಮಾಲ್ ಖರೀದಿ ಮಾಡಿದವನ್ ಟ್ರಕ್ ಗಟ್ಲೆ ನಾವ್ ಎಲ್ಲರೂ ಕೂಡ ಖರೀದಿ ಮಾಡ್ತೀವಿ. ಆಮ್ಯಾಗ ಪಕ್ಕಾ ಮಾಲ್ ಎಣ್ಣೆ ಒಯ್ಯಾಕ್ ಬರೋರ್ಗಿ ಒಂದೇ ಕಡೆ ಎಲ್ಲ ಸಿಗ್ತೈತಲ್ಲ, ಅವ್ರಿಗೆ ಖರ್ಚು ಕಡಿಮೆ ಬರ್ತೈತಿ ಅಂತ ಹೇಳಿದ್ರು. ನಾವ್ ಏನ್ ಮಾಡ್ಬೇಕು ಗ್ರಾಮಗಳ ಬೆಳವಣಿಗೆ ಅಂದ್ರ, ನಾ ಈಗ ಬರು ಹೊತ್ನಾಗ ನಿಮ್ ಊರ್ಗೊಳಗ ಇವು ಸಿಮೆಂಟ್ ಕಾರ್ಖಾನೆ ನೋಡಿದೆ, ಕಲ್ಲ ಪಲ್ಲ ಬಿದ್ದು ನೋಡಿದೆ. ಈ ಒಡದ ಕಲ್ಲುಗಳು ಇರ್ತಾವಲ್ಲ, ಆ ಒಡದ ಕಲ್ಲಿಗೆ ಆಕಾರ ಕೊಟ್ಟು ಗಾರ್ಡನ್ ಸಲುವಾಗಿ ಕಲ್ಲು ಮಾರಾಟ ಮಾಡುವಂತ ಒಂದು ಊರನ್ನ ನೋಡಿದ್ ನಾನು ರಾಜಸ್ಥಾನದಾಗ. ಅವಕ್ಕ ಚೌಕೋನ, ತ್ರಿಕೋನ, ಷಟ್ಕೋನ, ಅಷ್ಟಕೋನ ತುಕ್ಕಡ್ರಿ, ಆಯ್ತಾಕಾರದು ಇಂಥವ್ ತುಕಡಿ ಮಾಡಿ ಮಾರಾಟ ಮಾಡ್ತಿದ್ರು. ಆ ಮಣ್ಣಿನ ಕಲ್ಲಿಂದು ಪೌಡರ್ ಮಾಡಿ ಮಾರಾಟ ಮಾಡ್ತಿದ್ರು. ಆಮ್ಯಾಗ ಅದೇ ಕೆಲಸಕ್ಕೆ ಬಾರದ ಕಲ್ಲಿನ ತುಣುಕುಗಳನ್ನ ತಗೊಂಡು ಪೌಡರ್ ಮಾಡಿ ಹೊಳ್ಳಿ ಅಂಥವ ಕಲ್ಲುಗಳನ್ನ ತಯಾರು ಮಾಡ್ತಿದ್ರು. ಆ ಒರಿಜಿನಲ್ ಕಲ್ಲಿಗಿಂತಲೂ ಬಹಳ ಚಲೋ ಕಲ್ಲಿತ್ತದ. ನಾ ಇಷ್ಟೆಲ್ಲ ಯಾಕೆ ಹೇಳಿದೆ ಅಂತಂದ್ರ, ನಮ್ ಭಾಗದಾಗ ನಾವ್ ಏನ್ ಬೇಕಾದ್ ಮಾಡ್ಬಹುದು ಅಂತ ಮನಸ್ಸು ಮಾಡಿದ್ರೆ, ಬಾಡಿಗೆ ಭೂಮಿ ತಗೊಂಡು 1000 ಎಕರೆ ಕೃಷಿ ಮಾಡಬಹುದು. ಬಾಡಿಗೆ ಭೂಮಿ ತಗೊಂಡು ಏನು 1 ಗುಂಟೆ ಭೂಮಿ ಇಲ್ದಂತ ಮನುಷ್ಯ. ದೊಡ್ಡದಿತ್ತು ಅಂತಂದ್ರೆ ಅದರ ಸಲುವಾಗಿ ನಾವು ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಮಾಡ್ಕೊಳಕ್ ಬರ್ತೈತಿ. ಇನ್ನು ಮುಂದೆ ಇದನ್ನ ಬಿಟ್ರೆ ಮತ್ತೊಂದು ಗತಿ ಇಲ್ಲ. ಅದಕ್ಕಂತ ತಿಳ್ಕೊಂಡ ಈ ಭಾರತೀಯ ಸಂಸ್ಕೃತಿ ಉತ್ಸವದ ಮುಖ್ಯ ಉದ್ದೇಶ ಇದೆ. ಇಲ್ಲಿ ಯುವಕರಿಗೆ, ಈ ಹಳ್ಳಿಯವರಿಗೆ, ರೈತರಿಗೆ, ತಾಯಂದಿರಿಗೆ ಏನೇನ್ ಮಾಡ್ಲಿಕ್ಕೆ ಸಾಧ್ಯತೆಗಳು ಅದಾವು ಅನ್ನೋದನ್ನ ತೋರಿಸ್ಕೊಡುವ ಸಲುವಾಗಿ ಇಡೀ ದೇಶದಿಂದ ಒಳ್ಳೆ ತಜ್ಞರನ್ನ ಕರೆಸ್ಯಾರ. ನಾವ್ ಏನ್ ಮಾಡ್ಲಿಕ್ಕೆ ಸಾಧ್ಯಪ ಅನ್ನೋದನ್ನ ತೋರಿಸ್ಕೊಡ್ಲಾಕ ಇವ್ರನ್ನೆಲ್ಲರನ್ನು ಯಾಕೆ ಕರೆಸ್ಯಾರ ಅಂದ್ರೆ, ಎಲ್ಲರನ್ನು ಕರೆಸಿದ್ರ ಹಿಂದೆ ಉದ್ದೇಶ ನಮ್ ಜನರು ತಿಳ್ಕೊಳ್ಳಿ, ಇವನ್ನೆಲ್ಲ ಮಾಡ್ಲಿ ಅಂತ ತಿಳ್ಕೊಂಡು. ಆದ್ರಿಂದ ಆ ಉದ್ದೇಶ ಸಫಲ ಆದೀತು ಈ ಕಾರ್ಯಕ್ರಮದಿಂದ ಅಂತ ಹೇಳ್ತಾ, ತಮ್ಮೆಲ್ಲರಿಗೂ ಬಸವರಾಜ್ ಪಾಟೀಲ್ ರವರಿಗೂ ಅವರ ಬಳಗಕ್ಕೂ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು